ಹಾಯ್ ಗಾಯ್ಸ್, ಚಿಕನ್ ಲಾಲಿಪಾಪನ್ನು ನೀವು ಯಾವತ್ತಾದರೂ ಮನೆಯಲ್ಲಿ ಮಾಡಿ ತಿಂದಿದ್ದೀರಾ? ಇಲ್ಲ ಅಂತ ಹೇಳಿದರೆ ಈ ರೆಸಿಪಿಯನ್ನು ನೀವು ಒಮ್ಮೆ ಆದರೂ ಟ್ರೈ ಮಾಡಲೇಬೇಕು, ಅಷ್ಟೊಂದು ಚೆನ್ನಾಗಿ ಬಂದಿದೆ. ಅರ್ಧ kg ಲಾಲಿಪಾಪ್ ಚಿಕನ್, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೇಸ್ಟ್ ಅಥವಾ ಶೆಜ್ವಾನ್ ಚಟ್ನಿ ಕೂಡ ಆ್ಯಡ್ ಮಾಡ್ಬೋದು, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಅರ್ಧ ಅರಿಶಿನ, 1 ಟೇಬಲ್ ಸ್ಪೂನ್ ಪೆಪ್ಪರ್ ಮತ್ತು 1 ಮೊಟ್ಟೆ ಮತ್ತು 1 ಸ್ಪೂನ್ನಷ್ಟು ಟೊಮೆಟೊ ಸಾಸ್, ಹಾಗೆ 2 ಸ್ಪೂನ್ ಮೈದಾ ಮತ್ತು 3 ಸ್ಪೂನ್ನಷ್ಟು ಕಾರ್ನ್ ಫ್ಲೋರನ್ನು ಇಲ್ಲಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಒನ್ ಅವರ್ ಇದನ್ನು ಸರಿಯಾಗಿ ಮ್ಯಾರಿನೇಟ್ ಮಾಡಬೇಕು. ಫ್ರಿಡ್ಜ್ ಒಳಗಡೆ ಕೂಡ ಇಡ್ಬೋದು, ಹೊರಗಡೆ ಕೂಡ ಇಡ್ಬೋದು. ಹಾಗೆ ಬಿಸಿ ಎಣ್ಣೆಯನ್ನು ಇಟ್ಟು ಇಲ್ಲಿ ಒಂದೊಂದಾಗಿ ಬಿಡ್ಬೋದು. ನೋಡಿ, ಈ ರೀತಿ ಬಣ್ಣ ಬರುತ್ತೆ, ಆದರೆ ಸ್ವಲ್ಪ ಪರಿಮಳ ಕೂಡ ಬರುತ್ತೆ. ಸೊ ಆವಾಗ ಇದನ್ನು ನೀವು ಇಲ್ಲಿಂದ ತೆಗಿಬೋದು. ತುಂಬ ಫ್ರೈ ಮಾಡೋದು ಬೇಡ. ಸಪ್ರೇಟ್ ಪಾತ್ರೆಯಲ್ಲಿ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸಿ, ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಇಲ್ಲಿ ಸೇರಿಸಿ ಒಂದು ಕೈ ಮುಷ್ಟಿಯಷ್ಟು ನೀವು ತಗೊಂಡ್ರೆ ಸಾಕು. ಅದನ್ನು ಸರಿಯಾಗಿ ಹಸಿ ವಾಸನೆ ಬಿಡುವ ತನಕ ಫ್ರೈ ಮಾಡಿ. ಹಾಗೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಸ್ವಲ್ಪ ಕಟ್ ಮಾಡಿ ಇಲ್ಲಿ ಹಾಕ್ಬೋದು, ಅದು ಆಪ್ಷನಲ್, ಇಲ್ಲದಿದ್ದರೆ ಬೇಡ. ನಾಲ್ಕರಿಂದ 5 ಸ್ಪೂನ್ ಟೊಮೆಟೊ ಸಾಸನ್ನು ಸೇರಿಸಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಸೊ ಈ ರೀತಿಯಾಗಿ ಬರಬೇಕು. ಹಾಗೆ ಉಪ್ಪು ಬೇಕಿದ್ದರೆ ಇವಾಗ ಸ್ವಲ್ಪ ಆ್ಯಡ್ ಮಾಡ್ಬೋದು. ಮತ್ತು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಕುದಿ ಬಂದ ನಂತರ ನೀವು ಫ್ರೈ ಮಾಡಿದ ಚಿಕನನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನಂತರ 2ರಿಂದ 3 ನಿಮಿಷದ ನಂತರ ನೀವು ಗ್ಯಾಸನ್ನು ಆಫ್ ಮಾಡ್ಬೋದು. ಸೊ ಇದನ್ನು ಮಾಡುವಾಗ ನೀವು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡಬೇಕು, ಹೈ ಫ್ಲೇಮ್ ಇಟ್ಟು ಮಾಡಬೇಡಿ. ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನ್ ಕೂಡ ಇಲ್ಲಿ ನೀವು ಸೇರಿಸಬಹುದು, ಇಲ್ಲದಿದ್ದರೆ ಬೇಡ. ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ ಪಕ್ಕ ನೀವು ರೆಸ್ಟೋರೆಂಟಿಗೆ ಹೋಗುವುದನ್ನೇ ನಿಲ್ಲಿಸ್ತೀರಾ. ಹಾಗೆ ನನ್ನ ಪೇಜಿಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.